ಹೆಲೋ ಮೈ ಡಿಯರ್ ಲವ್ಲಿ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಲಕ್ಷ್ಮಿ ಎಸ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಪಾಸಿಂಗ್ ಪ್ಯಾಕೇಜ್ನಲ್ಲಿ ಬರಬಹುದಾದಂತಹ ಫಿಕ್ಸ್ಡ್ ಡಯಾಗ್ರಾಮ್ಸ್ಗಳು ಯಾವುದಿದ್ದಾವೆ ಅನ್ನೋದ್ರ ಕುರಿತು ಆ ಡಯಾಗ್ರಾಮ್ಸ್ಗಳನ್ನು ನೋಡ್ತಾ ಹೋಗೋಣ. ಅಂದರೆ ಯಾವ ಚಾಪ್ಟ್ರಲ್ಲಿ ಯಾವ ಡಯಾಗ್ರಾಮ್ ಇಂಪಾರ್ಟೆಂಟ್ ಆಗಿರುವಂಥದ್ದು ಹಾಗೂ ಅದು ಎಷ್ಟು ಅಂಕಗಳಿಗೆ ನಿಗದಿಪಡಿಸಿರ್ತಾರೆ ಅನ್ನೋದನ್ನು ನಾವು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮೊದಲೇ ನೀವು ನೆನ್ಪಿಟ್ಕೊಳ್ರಿ ಒಂದು ವಿಷಯ ಏನಂತ ಅಂದರೆ, ನಿಮಗೆಲ್ಲ ಗೊತ್ತಿರುವ ಹಾಗೆ ಪಾಸಿಂಗ್ ಮಾರ್ಕ್ಸ್ ಎಷ್ಟು 33 ಅಲ್ವಾ? ನಮ್ಮ ವಿಷಯದಲ್ಲಿ ಎಷ್ಟಿದೆ? 33 ಅಂಕಗಳಿದ್ದಾವೆ. ಆಲ್ರೆಡಿ ನೀವು ಏನು ಮಾಡಿರ್ತೀರಾ, 18ರಿಂದ 20 ಅಂಕಗಳು ನಿಮ್ಮ ಶಾಲೆಯಲ್ಲಿ ಆಂತರಿಕ ಅಂಕಗಳನ್ನು ನೀಡಿರ್ತಾರೆ. 20 ಕೊಟ್ಟಿದ್ದಾರೆ ಅಂತ ಅಂದ್ಕೊಂಡ್ರು ಕೂಡ ನಿಮಗೆ ಪಾಸ್ ಆಗಲಿಕ್ಕೆ ಬೇಕಾಗಿರುವಂಥ ಅಂಕಗಳು ಎಷ್ಟು? ಕೇವಲ 13 ಅಂಕಗಳು. 13 ಅಂಕಗಳು, ಅಲ್ಲಿ 20 ಇದು 13 ಸೇರಿಸಿದರೆ 33 ಅಂಕಗಳಾಯಿತು. ಹಾಗಾಗಿ ಈ ಡಯಾಗ್ರಾಮ್ಸ್ಗಳಲ್ಲಿ ಅಂದರೆ ಪಾಸಿಂಗ್ ಪ್ಯಾಕೇಜಲ್ಲಿ ಟೋಟಲ್ ಆಗಿ ಆ 80 ಮಾರ್ಕ್ಸಿನ ಕ್ವಶನ್ ಪೇಪರಲ್ಲಿ 11ರಿಂದ 12 ಅಂಕಗಳು ಡಯಾಗ್ರಾಮ್ ಮೇಲೇ ಫಿಕ್ಸ್ ಆಗಿರುವಂಥದ್ದು. ಅದೇ ರೀತಿ ಆ ಡಯಾಗ್ರಾಮ್ಸ್ಗಳು ಕೂಡ ಏನಾಗಿದ್ದಾವೆ, ಇಂಥದೇ ಡಯಾಗ್ರಾಮ್ಗಳು ಬರುವಂಥ ಚಾನ್ಸಸ್ಸು. ಅಂದರೆ ವಾರ್ಷಿಕ ಪರೀಕ್ಷೆಗೆ ಇಂತಿಂಥದೇ ಡಯಾಗ್ರಾಮ್ಗಳು ಬೀಳ್ತವೆ ಎನ್ನುವಂಥದ್ದು ಪಕ್ಕಾ ಆಗಿದೆ. ಹಾಗಾಗಿ ಆ ಡಯಾಗ್ರಾಮ್ಗಳು ಯಾವುದು ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ನೀವೇನಾದರೂ ಈ ಚಾನಲ್ಗೆ ಹೊಸಬರಾದಲ್ಲಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಈ ಒಂದು ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಗ್ರೂಪ್ಗಳಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ, ಏನೇ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾವೀಗ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಮೊದಲೇದಾಗಿ ಆ 11ರಿಂದ 12 ಅಂಕಗಳಿಗೆ ಯಾವ್ಯಾವ ಡಯಾಗ್ರಾಮ್ಗಳು ಬರ್ತಾವೆ ಅಂತ ಹೇಳಿ ಮೊದಲೇದಾಗಿ ಅವುಗಳ ಹೆಸರುಗಳನ್ನು ನೋಡ್ತಾ ಹೋಗ್ಬಿಡೋಣ. ಆಮೇಲೆ ಆ ಡಯಾಗ್ರಾಮ್ಗಳ ಚಿತ್ರಗಳನ್ನು ಸಹ ನಾವು ನೋಡೋಣ. ಮೊದಲೇದು ಭೌತ ವಿಜ್ಞಾನದಲ್ಲಿ ಕಂಪಲ್ಸರಿಯಾಗಿ ಬೆಳಕು ಪಾಠದಿಂದ ಏನಾಗುತ್ತೆ, ಪೀನ ಮಸೂರ ಹಾಗೂ ನಿಮ್ನ ದರ್ಪಣದ ಮೇಲೆ 3 ಅಂಕದ ಒಂದು ಪ್ರಶ್ನೆಯನ್ನು ಕಂಪಲ್ಸರಿಯಾಗಿ ಕೊಟ್ಟಿರ್ತಾರೆ. ಅದರಲ್ಲಿ ಈ ಸಾರಿ ಇಲಾಖೆಯಿಂದ ಏನು ಹೇಳಿದ್ದಾರೆ ಅಂತ ಅಂದರೆ, ಹೀಗೆ ಹೇಳಿರೋದು, ನಿಮ್ನ ದರ್ಪಣದ ಮೇಲೆ 2 ಡಯಾಗ್ರಾಮ್ಗಳು ಇರ್ತವೆ. ಅಂದರೆ ಬರುವಂಥ ಚಾನ್ಸಸ್ ಟೋಟಲ್ ಆಗಿ ಇದರಲ್ಲಿ 6 ಇದಾವೆ, 12 ಇದ್ದಾವೆ. ಅಷ್ಟು ಕಲಿಯೋದು ನಿಮಗೆ ಬಹಳಷ್ಟು ಆಗುತ್ತೆ ಅಂತ ಹೇಳಿ ಏನು ಮಾಡಿದ್ದಾರೆ ಅಂದರೆ, ನಿಮ್ನ ದರ್ಪಣದಲ್ಲಿ ಸಿಯಿಂದ ಆಚೆಗೆ ಹಾಗೂ ಅನಂತ ದೂರದಲ್ಲಿ ಇಟ್ಟಾಗ ಅವೇ ಡಯಾಗ್ರಾಮು. ಇನ್ನು ಪೀನ ಮಸೂರದಲ್ಲಿ F1 ಮತ್ತು 2F1ಗಳ ಮಧ್ಯೆ ಇಟ್ಟಾಗ ಮತ್ತು F1ಅಲ್ಲಿ ಇಟ್ಟಾಗ ಯಾವ ರೀತಿ ಪ್ರತಿಬಿಂಬಗಳು ಮೂಡ್ತವೆ ಎನ್ನುವಂತಹ ರೇಖಾಚಿತ್ರಗಳನ್ನು ಕೇಳ್ತಾರೆ. ಹಾಗಾಗಿ ನೀವು ಈ 4 ಡಯಾಗ್ರಾಮ್ಗಳ ಮೇಲೆ ಜಾಸ್ತಿ ಫೋಕಸನ್ನು ಮಾಡಬೇಕು. ನಿಮ್ನ ದರ್ಪಣದಲ್ಲಿ ಅನಂತ ದೂರದಲ್ಲಿ ಹಾಗೂ ಸಿಯಿಂದ ಆಚೆಯಲ್ಲಿ ಇಟ್ಟಾಗ, ಇನ್ನು ಪೀನ ಮಸೂರದಲ್ಲಿ F1 ಮತ್ತು 2F1ಗಳ ಮಧ್ಯೆ ಇಟ್ಟಾಗ ಹಾಗೂ F1ಅಲ್ಲಿ ಇಟ್ಟಾಗ ಯಾವ ರೀತಿ ರೇಖಾಚಿತ್ರಗಳು ಮೂಡ್ತವೆ ಅಂತೇಳಿ ಇದು 3 ಅಂಕಕ್ಕೆ ಒಂದು ಕ್ವಶನ್ನು ಕಂಪಲ್ಸರಿ ಬಂದೇ ಬರುತ್ತೆ. ಇನ್ನು ನೇರವಾಹಕ ತಂತಿಯ ಸುತ್ತ ಕಾಂತೀಯ ಬಲರೇಖೆಗಳನ್ನು ಸೂಚಿಸುವ ವೃತ್ತಗಳ ಮಾದರಿಯ ಚಿತ್ರ. ಇದು ವಿದ್ಯುತ್ ಕಾಂತದ ಪರಿಣಾಮಗಳಿದೆ ಅಲ್ವಾ, ಅಂದರೆ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು ಎಂಬಂಥ ಪಾಠದಲ್ಲಿ ಈ ಚಿತ್ರ 3 ಅಂಕಗಳಿಗೆ ಕೇಳ್ತಾರೆ. ಇನ್ನು ವಿದ್ಯುತ್ ಶಕ್ತಿ ಪಾಠಕ್ಕೆ ಬಂದರೆ ಸರಣಿ ಕ್ರಮದಲ್ಲಿ ರೋಧವನ್ನು ಜೋಡಿಸಿರೋದು, ಇನ್ನು ಸಮಾಂತರ ಕ್ರಮದಲ್ಲಿ ಜೋಡಿಸಿದ ರೋಧಗಳ ಚಿತ್ರ, ಅದೇ ರೀತಿ ಸರಳ ವಿದ್ಯುತ್ ಮಂಡಲ. ಆ ಪಾಠದಲ್ಲಿ ಮತ್ತೆ ಮುಂದುವರೆದೇನಿದೆ, ಮಂಡಲದ ಸಂಕೇತಗಳು ಕೂಡ ಇದೆ. ಅಂದರೆ ಆ ಮಂಡಲದ ಸಂಕೇತಗಳು ಕೂಡ 1 ಅಂಕಕ್ಕೆ ಬರುವಂಥದ್ದು. ಈಗಾಗಲೇ ನೀವು ನೋಡಿದ್ದೀರಿ, ನಿಮ್ಮ ಮಾಡೆಲ್ ಕ್ವಶನ್ ಪೇಪರಲ್ಲಿ, ಪ್ರಿಪರೇಟರಿ ಕ್ವಶನ್ ಪೇಪರಲ್ಲೂ ಕೂಡ 1 ಅಂಕಕ್ಕೆ ಮಂಡಲದ ಸಂಕೇತಗಳನ್ನು ಕಂಪಲ್ಸರಿ ಕೊಟ್ಟಿದ್ದಾರೆ. ಹಾಗಾಗಿ ವಿದ್ಯುತ್ ಶಕ್ತಿ ಪಾಠದಲ್ಲಿ ಇವಿಷ್ಟು ಡಯಾಗ್ರಾಮ್ಗಳು ನಿಮ್ಮ ಎಕ್ಸಾಮಿಗೆ ಬರುವಂಥದ್ದು. ಇವುಗಳನ್ನು ಸರಣಿ ಕ್ರಮ, ಸಮಾಂತರ ಕ್ರಮ ಹಾಗೂ ಸರಳ ವಿದ್ಯುತ್ ಮಂಡಲವನ್ನು ಕೇಳಿದರೆ 2 ಅಂಕಗಳಿಗೆ ಕೇಳ್ತಾರೆ, ನೆನ್ಪಿಟ್ಕೊಳ್ರಿ. ಆಮೇಲೆ ನೇರವಾಹಕ ತಂತಿಯ ಸುತ್ತ ಕಾಂತೀಯ ಬಲರೇಖೆಗಳು ಚಿತ್ರನೂ ಕೂಡ ಕೆಲವೊಂದು ಬಾರಿ 2 ಅಂಕಕ್ಕೆ ಕೇಳಿದ್ದಾರೆ. ಇನ್ನು ಅದಾದಮೇಲೆ ನಾವು ನೆಕ್ಸ್ಟ್ ಇಲ್ಲಿ ಹೋಗೋಣ ಜೀವವಿಜ್ಞಾನ ವಿಭಾಗಕ್ಕೆ. ಇದರಲ್ಲೂ ಕೂಡ ಏನಿದೆ, ನಿಮ್ಮ ಕೊನೆಯ ಪ್ರಶ್ನೆ ಅಂದರೆ ಜೀವವಿಜ್ಞಾನ ಭಾಗದಲ್ಲಿ ಏನಾಗಿರುತ್ತೆ, ಯಾವಾಗಲೂ ಕೂಡ ಒಂದು 4 ಅಥವಾ 3 ಅಂಕಗಳಿಗೆ ಒಂದು ಡಯಾಗ್ರಾಮ್ ಫಿಕ್ಸ್ ಆಗಿದೆ. ಅದು ಯಾವುದು? 2 ಆಪ್ಷನ್ ಇದೆ, ಮಾನವನ ಹೃದಯ ಅಥವಾ ಮಿದುಳು. ಇವೆರಡರಲ್ಲಿ ಯಾವುದಾದ್ರೂ ಒಂದನ್ನು ಕೊಟ್ಟಿರ್ತಾರೆ. ಮಿದುಳನ್ನು ಕೆಲವೊಂದು ಸಲ 3 ಅಂಕಕ್ಕೆ 4 ಅಂಕಕ್ಕೆ ಕೊಟ್ಟಿರ್ತಾರೆ, ಹೀಗೆ. ಹಾಗಾಗಿ ಇದು 3ರಿಂದ 4 ಅಂಕಗಳಿಗೆ ಒಂದು ಕ್ವಶನು ಡೆಫಿನೆಟ್ ಆಗಿ ಬರುತ್ತೆ. ಇವೆರಡರಲ್ಲಿ ಒಂದನ್ನು ಕಂಪಲ್ಸರಿ ಕೊಟ್ಟಿರ್ತಾರೆ. ಅದಾದಮೇಲೆ ಶಲಾಕಾಗ್ರದ ಮೇಲೆ ಪರಾಗದ ಮೊಳೆಯುವಿಕೆ ಎನ್ನುವಂಥ ಚಿತ್ರ, ತೆರೆದ ಹಾಗೂ ಮುಚ್ಚಿದ ಪತ್ರರಂಧ್ರ ಜೊತೆಗೆ ನೆಫ್ರಾನ್ ಡಯಾಗ್ರಾಮ್. ಅದಾದಮೇಲೆ ಇನ್ನು ರಾಸಾಯನಶಾಸ್ತ್ರ ವಿಭಾಗದಿಂದ ಸಾರಯುಕ್ತ ಸಲ್ಫ್ಯೂರಿಕ್ ಆಮ್ಲ ಜೊತೆ ಸತುವಿನ ಚೂರುಗಳ ವರ್ತನೆ ಎಂಬುವಂಥ ಡಯಾಗ್ರಾಮು ಇಂಪಾರ್ಟೆಂಟು. ಲೋಹದ ಮೇಲೆ ಹಬೆಯ ವರ್ತನೆಯ ಡಯಾಗ್ರಾಮು, ಇನ್ನು ತಾಮ್ರದ ಶುದ್ಧೀಕರಣದ ಡಯಾಗ್ರಾಮು. ಅದಾದಮೇಲೆ ನೀರಿನ ವಿದ್ಯುತ್ ವಿಭಜನೆ. ಈ ತಾಮ್ರದ ಶುದ್ಧೀಕರಣ, ನೀರಿನ ವಿದ್ಯುತ್ ವಿಭಜನೆ ಇದನ್ನು 2 ಅಂಕಗಳಿಗೆ ಕೇಳ್ತಾರೆ. ಅದಾದಮೇಲೆ ಈ ಮೇಲ್ಗಡೆ ಇರುವಂತಹ ಡಯಾಗ್ರಾಮ್ಸ್, ಲೋಹದ ಮೇಲೆ ಹಬೆಯ ವರ್ತನೆ ಹಾಗೂ ಸಾರಯುಕ್ತ ಸಲ್ಫ್ಯೂರಿಕ್ ಆಮ್ಲದ ಸತುವಿನ ಚೂರುಗಳ ವರ್ತನೆ ಇದೆಯಲ್ವಾ, ಇದನ್ನು 3 ಅಂಕಗಳಿಗೆ ಕೇಳ್ತಾರೆ. ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಪಾಠದಲ್ಲಿ ನೀರಿನ ವಿದ್ಯುತ್ ವಿಭಜನೆಯ ಚಿತ್ರ ನೋಡ್ಕೊಳ್ರಿ. ಈ ರೀತಿ ಚಿತ್ರ ತೆಗೆದು ಭಾಗಗಳನ್ನು ಗುರುತಿಸಬೇಕು. ಇದು 2 ಅಂಕಕ್ಕೆ ಬರುವಂತಹ ಪ್ರಶ್ನೆ. ಇನ್ನು
ಇನ್ನು 3 ಅಂಕಕ್ಕೆ ಆಮ್ಲಗಳು ಪ್ರತ್ಯಾಮ್ಲಗಳು ಪಾಠದಿಂದ ಸಾರಯುಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆ ಈ ರೀತಿ ಡಯಾಗ್ರಾಮನ್ನು ಅಂದವಾಗಿ ಬಿಡಿಸಿ ಆ ಭಾಗಗಳನ್ನು ಸಹ ನೀವೇನು ಮಾಡಬೇಕು ಕಂಪಲ್ಸರಿ ಗುರುತಿಸಬೇಕು. ಈ ಥರ ಡಯಾಗ್ರಾಮಲ್ಲಿ ಅವರೇ ಭಾಗಗಳನ್ನು ಕೊಟ್ಟಿರ್ತಾರೆ ಗುರುತಿಸಿ ಅಂಥೇಳಿ ಮೊದಲು ಆ ಡಯಾಗ್ರಾಮ್ಗಳಂದರೆ ಆ ಡಯಾಗ್ರಾಮ್ದಲ್ಲಿ ಫಸ್ಟು ಆ ಭಾಗಗಳನ್ನು ಗುರುತಿಸಿ ತದನಂತರ ನೀವೇನು ಮಾಡಬೇಕು ನಿಮಗೆ ಗೊತ್ತಿರುವಂಥ ಭಾಗಗಳನ್ನು ಕೂಡ ಗುರುತಿಸಿ ಬರಬೇಕು. ಇನ್ನು ಲೋಹಗಳು ಅಲೋಹಗಳು ಪಾಠದಿಂದ ಏನಾಗ್ತಾಯಿದೆ ಲೋಹದ ಮೇಲೆ ಹಬೆಯ ವರ್ತನೆಯ ಚಿತ್ರ ಈ ರೀತಿ ಕನ್ಸ್ಟ್ರಕ್ಟ್ ಮಾಡಿ ಅದರ ಭಾಗಗಳನ್ನು ಸಹ ನೀವೇನು ಮಾಡಬೇಕು ಗುರುತಿಸಬೇಕು. ಇನ್ನು ಇದೇ ಪಾಠದಿಂದ ತಾಮ್ರದ ವಿದ್ಯುತ್ ವಿಭಜನೆಯ ಶುದ್ಧೀಕರಣ ಈ ಡಯಾಗ್ರಾಮನ್ನು ಕೂಡ ಹಲವಾರು ಬಾರಿ ಕೇಳಿದ್ದಾರೆ, ಸುಮಾರು ಸಲ ಕೇಳಿದ್ದಾರೆ, ಹಾಗಾಗಿ ಇದರ ಮೇಲೆ ಜಾಸ್ತಿ ಫೋಕಸ್ ಮಾಡಿ. ಜೀವ ವಿಜ್ಞಾನ ವಿಭಾಗಕ್ಕೆ ಸಂಬಂಧಪಟ್ಟಂತೆ ಮೊದಲೇದಾಗಿ ಯಾವುದು ತೆರೆದ ಮತ್ತು ಮುಚ್ಚಿದ ಪತ್ರರಂಧ್ರ. ಜೀವಕ್ರಿಯೆಗಳು ಪಾಠದಿಂದ ಈ ಡಯಾಗ್ರಾಮ್ ಬರುತ್ತೆ. ಇದನ್ನು ಕೇಳದೇ ಇದ್ದರೆ ಕಾರ್ ಏನಾದರೂ ಕೇಳ್ತಾರೆ, ಹಾಗಾಗಿ ಸರಿಯಾಗಿ ಈ ಚಿತ್ರಗಳನ್ನು ಬಿಡಿಸಿ ಭಾಗಗಳನ್ನು ಗುರುತಿಸೋದನ್ನು ಕಲಿತ್ಕೊಳ್ರಿ. ಇನ್ನು 4 ಅಂಕಗಳಿಗೆ ವೆರಿ 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 ಇಂಪಾರ್ಟೆಂಟ್ ಆಗಿರುವಂಥದ್ದು ಯಾವುದು ಮನುಷ್ಯನ ಹೃದಯದ ಛೇದನೋಟ. ಹೌದಾ, ಅಂದವಾಗಿ ಚಿತ್ರ ಬಿಡಿಸ್ರಿ ಮತ್ತು ಅವರೇ ಕೊಟ್ಟಿರುತ್ತಾರೆ ಆ ಭಾಗಗಳನ್ನು ನೀವು ಮೊದಲು ಗುರುತಿಸಬೇಕು. ಅದಾದಮೇಲೆ ನಿಮಗೆ ಗೊತ್ತಿರುವಂತಹ ಭಾಗಗಳನ್ನು ಸಹ ನೀವು ಗುರುತಿಸಿ ಬರ್ಬೋದು. ನೆನ್ಪಿಟ್ಕೊಳ್ರಿ, ಈ ಡಯಾಗ್ರಾಮಲ್ಲಿ ಈ ಬಾಣದ ಗುರುತುಗಳನ್ನು ಕಂಪಲ್ಸರಿ ನೀವೇನು ಮಾಡಬೇಕು ಅದರಲ್ಲಿ ನೀವು ಬರೀಲೇಬೇಕು. ಈ ಬಾಣದ ಗುರುತುಗಳನ್ನು ಹಾಕಿದರೆ ಮಾತ್ರ ನಿಮಗೆ ಈ ಡಯಾಗ್ರಾಮ್ಗಿರುವಂತಹ ಔಟ್ ಆಫ್ ಔಟ್ ಮಾರ್ಕ್ಸ್ಗಳನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇದೆ. ಇದಾದಮೇಲೆ ನೆಫ್ರಾನ್ನ ರಚನೆ. ಬಹಳಷ್ಟು ವಿದ್ಯಾರ್ಥಿಗಳು ಈ ಚಿತ್ರವನ್ನು ಬಿಡಿಸಬೇಕಾದ್ರೆ ಗೊಂದಲಕ್ಕೀಡಾಗ್ತಾರೆ. ಎಷ್ಟೋ ವಿದ್ಯಾರ್ಥಿಗಳಿಗೆ ಈ ಚಿತ್ರವನ್ನು ತೆಗಿಲಿಕ್ಕೆ ತುಂಬ ಕಷ್ಟ ಆಗ್ತಿದೆ. ಇದೇನು ಅಷ್ಟು ಕಾಂಪ್ಲಿಕೇಟ್ ಆಗಿರುವಂತಹ ಡಯಾಗ್ರಾಮ್ ಅಲ್ಲ. ನಾನು ನಮ್ಮ ತರಗತಿ ಮಕ್ಕಳಿಗೂ ಕೂಡ ಹೇಳಿದ್ದೀನಿ. ನಿಮಗೆ ಇನ್ನೂ ಅದು ಕಷ್ಟ ಅಂತ ಅನಿಸಿದರೆ ನೀವೇನು ಮಾಡ್ಕೋಬೇಕು ಅಂತಂದರೆ ಯೂಟ್ಯೂಬಲ್ಲಿ ಸಿಗುವಂಥ ಕೆಲವೊಂದಿಷ್ಟು ಈಸಿ ಮೆಥಡಲ್ಲಿ ಡಯಾಗ್ರಾಮನ್ನು ಡ್ರಾ ಮಾಡೋದು ಸಿಗುತ್ತೆ. ಅವುಗಳನ್ನ ನೋಡ್ಕೊಂಡು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರೋದು. ನಿಮಗೆ ಗೊತ್ತಿರೋ ಹಾಗೆ ಮೊನ್ನೆ 3ನೇ ಪ್ರಿಪ್ರೇಟರಿ ಎಕ್ಸಾಮಲ್ಲೂ ಕೂಡ ಈ ಡಯಾಗ್ರಾಮನ್ನು ಕೇಳಿದ್ದಾರೆ. ಹಾಗಾಗಿ ಮೇಯ್ನಾಗಿ ಇದರಲ್ಲಿ ಗ್ಲಾಮರುಲಸ್ಸು ಬಹುಮನ್ನನ ಕೋಶವನ್ನು ಕರೆಕ್ಟಾಗಿ ನೋಡ್ಕೊಳ್ರಿ ಹಾಗೂ ರಚನೆಯನ್ನು ಚೆನ್ನಾಗಿ ತೆಗಿರಿ. ಆಗಲೇ ಇಷ್ಟೇ ಹೇಳಿದ್ವಲ್ವ 4 ಅಂಕದ ಪ್ರಶ್ನೆ. ಈ ಕ್ವಶನ್ನು ಇದು ಕೂಡ 100% ಫಿಕ್ಸ್ ಆಗಿರುವಂಥ ಕ್ವಶನ್. ಮಾನವನ ಮಿದುಳು ಹೋದ್ಸಲಿ ಕ್ವಶನ್ ಪೇಪರ್ಲಂತೂ ಪ್ರತಿ ಸಲ ಇದೇ ಕ್ವಶನ್ನೇ ಬಂದಿದೆ. ಹಾಗಾಗಿ ಇದು 4 ಅಂಕಕ್ಕೆ ಕೇಳ್ತಾರೆ ಮತ್ತು ಭಾಗಗಳನ್ನು ಸಹ ಅವರೇ ಕೊಟ್ಟಿರ್ತಾರೆ. ನೀವೇ ಮಾಡಬೇಕು ಸರಿಯಾದ ಜಾಗದಲ್ಲಿ ಸರಿಯಾದ ಭಾಗಗಳನ್ನು ನೀವು ಗುರುತಿಸಬೇಕು. ಹಾಗಾಗಿ ಇದನ್ನು ಅಂದವಾಗಿ ಬಿಡಿಸೋದನ್ನು ಪ್ರಾಕ್ಟೀಸ್ ಮಾಡಿರಿ. ಅದೇ ರೀತಿ ಭಾಗಗಳನ್ನು ಕೂಡ ನೀವು ಏನು ಮಾಡಬೇಕು ಕಲೀರಿ. ಭೌತಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಮೊದಲೇದಾಗಿ ವಿದ್ಯುತ್ ಶಕ್ತಿ ಪಾಠದಿಂದ ಈ ಒಂದು ವಿದ್ಯುತ್ ಮಂಡಲದ ಚಿತ್ರಗಳು ಹಾಗೂ ಚಿಹ್ನೆಗಳು, ಹೌದಾ, ಆ ಘಟಕಗಳು ಚಿಹ್ನೆಗಳು ತುಂಬ ಇಂಪಾರ್ಟೆಂಟ್ ಆಗಿರೋದು. 1 ಅಂಕಕ್ಕೆ 1 ಮಾರ್ಕ್ಸ್ ಇದರಿಂದ ಸಿಗುತ್ತೆ. ಹಾಗಾಗಿ ಪ್ರತಿಯೊಂದನ್ನು ಕೂಡ ನೀವೇನು ಮಾಡಬೇಕು ಅದರ ಸಂಕೇತ ಅಂದರೆ ಚಿಹ್ನೆ ಹಾಗೂ ಅದರ ಹೆಸರನ್ನು ಕೂಡ ಕರೆಕ್ಟಾಗಿ ನೀವು ಕಲಿತ್ಕೊಳ್ರಿ. ಇದಾದಮೇಲೆ 2 ಅಂಕದ ಪ್ರಶ್ನೆಗಳಲ್ಲಿ ಸರಣಿ ಕ್ರಮದಲ್ಲಿರುವ ರೋಧಕಗಳು. ಕರೆಕ್ಟಾಗಿ ಇದರಲ್ಲಿ ಏನೇನಿದೆ ಅದನ್ನೆಲ್ಲ ನೀವು ಸರಿಯಾಗಿ ಗುರುತಿಸಿ ಅಂದರೆ ಜೋಡಿಸಿದ್ರೆ ಮಾತ್ರ ಏನಾಗುತ್ತೆ ಇದಕ್ಕೆ 2 ಅಂಕಗಳು ಸಿಗ್ತವೆ. ವೋಲ್ಟ್ ಮೀಟ್ರ್ ಆಗಿರ್ಬೋದು, ಅಮ್ಮೀಟ್ರ್ ಆಗಿರ್ಬೋದು, ಬ್ಯಾಟ್ರಿ ಆಗಿರೋದು, ಜೊತೆಗೆ ಚಿಹ್ನೆಗಳು ಕೂಡ ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು. ಅದಾದಮೇಲೆ ಸಮಾಂತರವಾಗಿರುವಂತಹ ರೋಧಕಗಳು, ಹೌದಾ, ಈ ಡಯಾಗ್ರಾಮ್ ಕೂಡ ಈ ಪಾಠದಲ್ಲಿ ಇಂಪಾರ್ಟೆಂಟ್. ಅದರ ಜೊತೆಗೆ ಈ ಸರಳ ವಿದ್ಯುತ್ ಮಂಡಲದ ಚಿತ್ರವನ್ನು ಸಹ ನೋಡ್ಕೊಳ್ಳಿ. ವಿದ್ಯುತ್ ಕಾಂತೀಯ ಪ್ರೇರಣೆ ಪಾಠದಿಂದ ಏನಾಗುತ್ತೆ ಒಂದು ನೇರವಾಹಕದ ತಂತಿಯ ಸುತ್ತ ಕಾಂತೀಯ ಬಲರೇಖೆಗಳನ್ನು ಸೂಚಿಸುವ ಅಥವಾ ಏಕಕೇಂದ್ರೀಯ ವೃತ್ತಗಳ ಮಾದರಿ ಚಿತ್ರ ಅಂದರೆ ಈ ಡಯಾಗ್ರಾಮನ್ನು ತೆಗಿಬೇಕಾಗುತ್ತೆ ನೀವು. ಇದಾದಮೇಲೆ ಜೀವ ವಿಜ್ಞಾನದಲ್ಲಿ ಮತ್ತೊಂದು ಡಯಾಗ್ರಾಮ್ ಸ್ಕಿಪ್ ಆಗಿದೆ. ಅದು ಯಾವುದು ಅಂದರೆ ಶಲಾಕಾಗ್ರದ ಮೇಲೆ ಪರಾಗದ ಮೊಳೆಯುವಿಕೆ ಚಿತ್ರ. ಇದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುವಂಥದ್ದು. ಇದನ್ನು ಏನು ಮಾಡ್ತಾರೆ ಅಂದರೆ 2 ಅಂಕಗಳಿಗೆ, ಕೆಲವೊಂದು ಬಾರಿ 3 ಅಂಕಗಳಿಗೂ ಸಹ ಕೇಳ್ತಾರೆ. ಇದಾದಮೇಲೆ ಮತ್ತು ಇನ್ನೂ ಕೆಲವೊಂದಿಷ್ಟು ಡಯಾಗ್ರಾಮ್ಸ್ಗಳು ಇದ್ದಾವೆ. ಇದು ಇಲಾಖೆಯಿಂದ ಕೊಟ್ಟಿರುವಂಥದ್ದು. ಅದರಲ್ಲಿ ಯಾವುದು ಅಂತಂದರೆ ಈಥೇನ್, ಮೀಥೇನ್ ಹಾಗೂ ಆಕ್ಸಿಜನ್ನ ಚುಕ್ಕಿ ಚಿತ್ರಗಳನ್ನು ಕೇಳ್ತಾರೆ. ಮೊದಲೇದಾಗಿ ಅದರಲ್ಲಿ ಮೀಥೇನ್, ಈಥೇನ್ ಹಾಗೂ ಆಕ್ಸಿಜನ್ ಈ 3ಗಳ ಮೇಲೆ ಜಾಸ್ತಿ ಫೋಕಸ್ ಮಾಡಿ. ಯಾಕಂದರೆ ಇದು ನಿಮ್ಮ 40+ ಪಾಸಿಂಗ್ ಪ್ಯಾಕೇಜ್ ಇದೆ ಅಲ್ವಾ, ಅದರಲ್ಲಿ ಕನ್ಸ್ಟ್ರಕ್ಟ್ ಮಾಡಿರುವಂಥದ್ದಾಗಿದೆ. ಇನ್ನು ಅದರ ಒಟ್ಟಿಗೆ ನೀವೇನು ಮಾಡಬೇಕು ಅಂತ ಅಂದರೆ ನಿಮ್ನ ಹಾಗೂ ಪೀನ ಮಸೂದ ಡಯಾಗ್ರಾಮ್ಗಳನ್ನು ಕೂಡ ನಾವೀಗ ನೋಡೋಣ. ನಿಮ್ನ ದರ್ಪಣಕ್ಕೆ ಸಂಬಂಧಪಟ್ಟಂತೆ ವಸ್ತುವನ್ನು ನಾನು ಆಗಲೇ ಅಷ್ಟೇ ಹೇಳಿದಲ್ಲಿ ಅನಂತದಲ್ಲಿ ಹಾಗೂ ಸಿಯಿಂದ ಆಚೆ ಅಂತ ಹೇಳಿದರೆ, ಹಾಗೆ ಅನಂತದಲ್ಲಿ ಇಟ್ಟಾಗ ವಸ್ತು ನೋಡಿರಿ ಯಾವ ರೀತಿ ಪ್ರತಿಬಿಂಬ ಮೂಡುತ್ತೆ, ಅದು ಯಾವ ಸ್ಥಾನದಲ್ಲಿ ಪ್ರತಿಬಿಂಬ ಕಾಣಿಸ್ಕೊಳ್ಳುತ್ತೆ, ಜೊತೆಗೆ ಅದರ ಸ್ವಭಾವವನ್ನು ಕೂಡ ಕಲಿರಿ. ಅದಾದಮೇಲೆ ಸಿಯಿಂದ ಆಚೆ ನೋಡ್ಕೊಳ್ಳಿ. ಇದರಲ್ಲಿ ರೇಖಾಚಿತ್ರದಲ್ಲಿ ಕಂಪಲ್ಸರಿ ಸ್ಕೇಲ್ ಯೂಸ್ ಮಾಡಿರಿ. ಅದೇ ರೀತಿ ಬಾಣದ ಗುರುತುಗಳನ್ನು ಕೂಡ ನೀವೇ ಮಾಡಬೇಕು, ತಪ್ಪದೇ ಹಾಕಬೇಕು. ಡಯಾಗ್ರಾಮು ತುಂಬ ಕ್ಲಿಯರ್ ಆಗಿ ಸ್ಪಷ್ಟವಾಗಿ ಕಾಣಿಸಂತಿರಬೇಕು. ಇನ್ನು ಪೀನ ಮಸೂರದಲ್ಲಿ 2F1ನಲ್ಲಿ ವಸ್ತುವನ್ನು ಇಟ್ಟಾಗ ಯಾವ ರೀತಿ ಪ್ರತಿಬಿಂಬ ಮೂಡುತ್ತೆ, ಅದೇ ರೀತಿ F1 ಮತ್ತು 2F1ಗಳ ಮಧ್ಯೆ ಇಟ್ಟಾಗ ಯಾವ ರೀತಿ ಪ್ರತಿಬಿಂಬ ಮೂಡುತ್ತೆ ಅನ್ನೋದನ್ನು ಇಲ್ಲಿ ನೋಡ್ತಾ ಹೋಗ್ರಿ.
ನಿಮ್ಮ ಪ್ರತಿ ಎಕ್ಸಾಮ್ಗೆ ಕೂಡ ಆಲ್ಮೋಸ್ಟ್ ಯಾವ್ದು ಕೇಳಿದ್ದಾರೆ, ಪೀನ ಮಸೂರವನ್ನು ಕೇಳಿದ್ದಾರೆ. ಹಾಗಾಗಿ ಮಸೂರದ ಮೇಲೆ ಜಾಸ್ತಿ ಫೋಕಸ್ ಮಾಡಿ. ರೇಖಾಚಿತ್ರದಲ್ಲಿ ಯಾರೂ ಕೂಡ ಮಾರ್ಕ್ಸನ್ನು ಲಾಸ್ ಮಾಡ್ಕೋಬೇಡ್ರಿ ಅಂತ ಹೇಳ್ತೀನಿ. ಮತ್ತೊಂದು ಸಲ ಹೇಳ್ತಾ ಇದ್ದೀನಿ, ಇವೆಲ್ಲ ಡೈಗ್ರಾಮ್ಗಳು ಕೂಡ ನಿಮ್ಮ ವಾರ್ಷಿಕ ಪರೀಕ್ಷೆಯಲ್ಲಿ ನಿಮಗೆ 11ರಿಂದ 12 ಅಂಕಗಳನ್ನು ತಂದು ಕೊಡ್ತವೆ. ಇದಿಷ್ಟು ಡೈಗ್ರಾಮ್ಗಳನ್ನು ಪ್ರಾಕ್ಟೀಸ್ ಮಾಡಿರಿ. ಸೊ ಆ ಮಾರ್ಕ್ಸ್ಗಳನ್ನು ನಿಮ್ಮದಾಗಿಸ್ಕೊಳ್ರಿ ಅಂತ ಹೇಳ್ತಾ, ಇನ್ನು ಆ ಪಾಸಿಂಗ್ ಪ್ಯಾಕೇಜ್ನ ಕೀ ಆನ್ಸರ್ಗಳನ್ನು ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಅಪ್ಲೋಡ್ ಮಾಡ್ತೇನೆ. ಇಷ್ಟೊತ್ತು ವಾಚ್ ಮಾಡಿದ್ದಕ್ಕಾಗಿ ಥ್ಯಾಂಕ್ ಯು.